ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಹೇಗಿರಲಿದೆ ವೃಶ್ಚಿಕ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯ? ಹಣಕಾಸು ಆರಾಮಾಗಿ ಬರುತ್ತಾ? ಹಣ ದುಡಿಯೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಬೇಕಾ? ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಶತ್ರುತ್ವ ಜಾಸ್ತಿ ಮಾಡಲಿದ್ದಾರಾ? ಈ ಎಲ್ಲ ಕುತೂಹಲಕಾರಿ ಅಂಶದ ಮೇಲೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ವಿಶೇಷವಾಗಿದೆ. ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವ ನಾಮ ಸಂವತ್ಸರ ಯುಗಾದಿಯ ವಿಶೇಷ ವರ್ಷ ಭವಿಷ್ಯ ರಾಶಿ ವೃಶ್ಚಿಕ ರಾಶಿ. ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ವಿಡಿಯೋ ಕೆಳಗಡೆ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಅದೇ ರೀತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೀಯ ಆಗುತ್ತೆ. ವಿಡಿಯೋ ಕೆಳಗಡೆ ವೀಕ್ಷಕರೇ ಜಾಯಿನ್ ಎನ್ನುವ ಬಟನ್ ಇದೆ, ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಿ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ಸರಳ ವಿರಳ ಮಹಾವಸ್ತು, ಡಿಫ್ರೆಂಟ್ ಕಂಟೆಂಟನ್ನು ಎಂಜಾಯ್ ಮಾಡ್ಬೋದು. ತಪ್ಪದೆ ಜಾಯಿನ್ ಬಟನನ್ನು ಒತ್ತಿ. ಬನ್ನಿ ಹಾಗಾದರೆ ತಡ ಮಾಡದೆ ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆದಾಯ 10ರಲ್ಲಿ ತಗೊಂಡ್ರೆ 10 ಔಟ್ ಆಫ್ 10 ಅಂತ ಹೇಳ್ತೀವಲ್ಲ, ಅದರಲ್ಲಿ 10ಕ್ಕೆ 8 ಪ್ರಮಾಣದಷ್ಟು ಆದಾಯ ಇದೆ. ಖರ್ಚು ಮಾತ್ರ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ. ನೀವು ಬಂದದ್ರಲ್ಲಿ 100 ರೂಪಾಯಿ ಬಂತು ಅಂದರೆ ಬೇಕಾದರೆ 99 ರೂಪಾಯಿ ಖರ್ಚೇ ಆಗಿಬಿಡುತ್ತೆ, ಅಷ್ಟು ಖರ್ಚಿದೆ. ಇನ್ನು ವಿಶೇಷವಾಗಿ ನೋಡಲಿಕ್ಕಾಗಿ ಶನಿ ಭಗವಾನರು 5ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಡಿಸಿಪ್ಲಿನನ್ನು ನಿಮ್ಮಿಂದ ಅವರು ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಸ್ತು ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಹಾಸಿಗೆ ಬೆಡ್ ಸ್ಪ್ರೆಡ್ಡನ್ನು ಮಡಚಿ ಇಡೋದ್ರಿಂದ ಮುಂದೆ ನಿಮ್ಮ ದಿನನಿತ್ಯದ ದಿನಚರಿಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಫಸ್ಟು ಎದ್ದ ತಕ್ಷಣ ಏನು ಮಾಡಬೇಕು, ಬೆಡ್ಶೀಟನ್ನು ನೀಟಾಗಿ ಮಡಿಸಿಡಬೇಕು. ಬೆಡ್ ಸ್ಪ್ರೆಡ್ಡನ್ನು ನೀಟಾಗಿ, ದಿಂಬನ್ನು ನೀಟಾಗಿ ಅಲೈನ್ ಮಾಡ್ಕೋಬೇಕು. ಹೀಗೆಗೋ ನೀವು ಅಸ್ತವ್ಯಸ್ತವಾಗಿ ಆ ಬಿಸಾಕಿ ಹೋಗೋದಿಲ್ಲ. ಅಲ್ಲಿಂದನೇ ನಿಮಗೆ ಶನಿಯ ಅವಕೃಪೆ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ದಯಮಾಡಿ ಇದನ್ನು ಕೇರ್ ತಗೊಳ್ಳಿ. ಒಂದು ಶುಚಿಯಾದ ಒಂದು ಔಟ್ಫಿಟ್ ಇರ್ಬೋದು, ಔಟ್ಲುಕ್ ಇರ್ಬೋದು. ಹೊಸ ಬಟ್ಟೆ ಧರಿಸೋದಕ್ಕೆ ದಿನ ಸಾಧ್ಯ ಇಲ್ಲ ಯಾರಿಂದನೂ. ಇರುವಂತಹ ಯೂಸ್ ಮಾಡಿರುವಂತಹ ಬಟ್ಟೆನೇ ಆಯಿತು, ಆದರೆ ಅದನ್ನು ಒಗೆದು ಶುಭ್ರವಾಗಿ ಇರುವಂತೆ ನೋಡ್ಕೋಬೇಕಾಗತ್ತೆ. ನೀಟಾಗಿ ತಲೆ ಬಾಚಿಕೊಳ್ಳುವಂತಹದ್ದು, ಪ್ರತಿದಿನ ತಪ್ಪದೆ ಸ್ನಾನ ಮಾಡುವಂಥದ್ದು, ಶುಚಿತ್ವ, ಡಿಸಿಪ್ಲಿನ್ಗೆ. ಮತ್ತು ಈ ಶನಿ ಭಗವಾನರು ಇಷ್ಟಪಡೋದೇನು ಅಂತಂದರೆ ಅನ್ಯಾಯ, ಅಸತ್ಯ, ಅಧರ್ಮ, ಸುಳ್ಳು ಈ ರೀತಿಯಾದಂತಹ ದಾರಿಯಲ್ಲಿ ಯಾರು ಹೋಗ್ತೀರಿ ಅಂಥವರಿಗೆ, ವೃಶ್ಚಿಕ ರಾಶಿಯವರಿಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟಾಗ್ತಾರೆ. ಹಾಗಾಗಿ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂದರೆ, ವೃಶ್ಚಿಕ ರಾಶಿಯವರು ಶನಿ ಭಗವಾನರು ನಿಮ್ಮಿಂದ ಡಿಸಿಪ್ಲಿನ್ ಇಷ್ಟಪಡ್ತಾರೆ. ಸತ್ಯದ ಮಾರ್ಗದಲ್ಲಿ ನಡಿಬೇಕು, ಧರ್ಮದ ಮಾರ್ಗದಲ್ಲಿ ನಡಿಬೇಕು, ನ್ಯಾಯದ ಮಾರ್ಗದಲ್ಲಿ ನಡಿಬೇಕು, ನಿಷ್ಠೆಯ ಮಾರ್ಗದಲ್ಲಿ ನಡಿಬೇಕು. ಇದನ್ನು ಮಾಡಿದರೆ ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಧೈರ್ಯ ಈ ವರ್ಷ ಯಾರಿಗೂ ಇಲ್ಲ. ನಿಮ್ಮ ಗೆಲುವಾಗುತ್ತೆ. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ನಿಮಗೆ ಫಸ್ಟ್ ಹಾಫ್ ಆಫ್ ದ ಇಯರ್ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಕೂಡ ಸ್ವಲ್ಪ ಸ್ಲೋನೆಸ್ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಜುಲೈ ಸ್ಟಾರ್ಟ್ ಆಗ್ತಿದ್ದಂಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಮುಂದಿನ 8 ತಿಂಗಳುಗಳು ಕೂಡ ತುಂಬ ಸ್ಪೀಡಪ್ ಆಗುತ್ತೆ. ಪ್ರಮೋಷನ್ ಆಗುತ್ತೆ, ವೃತ್ತಿ ವ್ಯಾಪಾರ ಡಬಲ್ ಆಗುತ್ತೆ, ಸಾಕಷ್ಟು ಹಣ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಈ ವೃಶ್ಚಿಕ ರಾಶಿಯವರು ನಿಮ್ಮ ವರ್ಕ್ ಪ್ಲೇಸಲ್ಲಿ ಈಗೋವನ್ನು ಬಿಡಬೇಕು. ಇಲ್ಲ ಅಂತಂದರೆ ಕಾನ್ಫ್ಲಿಕ್ಟ್ಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಅದೃಷ್ಟ ಅನ್ನುವಂಥದ್ದು ನಿಮ್ಮ ಕರಿಯರನ್ನು ಸಪೋರ್ಟ್ ಮಾಡುತ್ತೆ. ತುಂಬ ಟ್ರಾವೆಲ್ ಮಾಡ್ತೀರಾ. ಅಂದರೆ ಈ ಕೆಲಸ, ಆಫೀಸು, ಮತ್ತೊಂದು ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ನಿಮ್ಮನ್ನು ತುಂಬ ಟ್ರಾವೆಲಿಂಗಿಗೆ ಆಫೀಸಿಂದ ಕಳಿಸ್ತಾರೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬನ್ನಿ ಅಂಥೇಳಿ. ಪ್ರಮೋಷನ್ಗಳಾಗತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಹಣಕಾಸು ಕೂಡ ಚೆನ್ನಾಗಿ ಬರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ ಈ ವರ್ಷ. ಪ್ರೀತಿ ಸಂಬಂಧ ಅಂತ ಬಂದಾಗ 5ನೇ ಮನೆಗೆ ಶನಿ ಭಗವಾನರು ಬಂದಿರೋದ್ರಿಂದ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಏಳಿಗೆ ಒಂದು ಸ್ವಲ್ಪ ದಾಂಪತ್ಯ ಜೀವನದಲ್ಲಿರ್ಬೋದು, ಮಕ್ಕಳ ವಿಷಯದಲ್ಲಿರ್ಬೋದು ಒಂದು ಸ್ವಲ್ಪ ನಿಧಾನ. ಸಂತಾನ ಪ್ರಾಪ್ತಿಗೆ ಹಂಬಲಿಸ್ತಾ ಇದ್ದರೆ ಒಂಚೂರು ಟ್ರೀಟ್ಮೆಂಟ್ ಎಳ್ಕೊಂಡು ಹೋಗುತ್ತೆ.
ಮಕ್ಕಳ ಸ್ಟಡಿ ವಿಚಾರದಲ್ಲಿ ಒಂದು ಸ್ವಲ್ಪ ನಿಧಾನಗತಿ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಎಜುಕೇಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳಿದ್ನಲ್ಲ, ಶನಿ ಭಗವಾನರು ಡಿಸಿಪ್ಲಿನನ್ನು ಹೆಚ್ಚಿನ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡಿಸಿಪ್ಲಿನ್ ಬೇಕಾಗಿರುತ್ತೆ. ಕಾನ್ಸಂಟ್ರೇಷನ್ ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೃಶ್ಚಿಕ ರಾಶಿ ಸ್ಟೂಡೆಂಟ್ಸ್. ತುಂಬ ಜಾಗೃತಿಯಾಗಿ ಓದ್ಕೋಬೇಕು. ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಹೋಯ್ತು. ಇನ್ನು ಆರೋಗ್ಯ ಅಂತ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂಥ ಡೈಜೆಸ್ಟಿವ್ ಇಶ್ಯೂಸ್ ಕಾಡಿಸ್ಕೋಬೋದು. ಸ್ಟ್ರೆಸ್ ರಿಲೇಟೆಡ್ ಕಾಡಿಸ್ಕೊಳ್ಳುತ್ತೆ. ಮೈನರ್ ಹಾರ್ಟ್ ಆ್ಯಂಡ್ ಬ್ಲಡ್ ಪ್ರೆಷರ್ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡಿ. ಬಂಗಾರದಂಥ ಸಮಯ ಈ ರಾಶಿಯವರಿಗೆ ಅಂದರೆ ಜೂನ್ 2ರಿಂದ ಅಕ್ಟೋಬರ್ 30ರೊಳಗಡೆ ಫಾರ್ಚೂನ್ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಕರಿಯರ್ ಎಕ್ಸ್ಪೆನ್ಷನ್ ಆಗುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ, ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಒಂದು ಆಧ್ಯಾತ್ಮ ಕ್ಷೇತ್ರ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ, ದೇವಾಲಯಗಳಿಗೆ. ಸೀನಿಯರ್ಸ್ ಮೆಂಟರ್ಸ್ಗಳಿಂದ ಸಪೋರ್ಟ್ ಸಿಗುತ್ತೆ. ಆದರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ದಯಮಾಡಿ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪ್ರೀತಿ ಸಂಬಂಧ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. 3ನೇ ವ್ಯಕ್ತಿ ಬಂದು ನಿಮ್ಮ ಸಂಬಂಧದಲ್ಲಿ ಹುಳಿಯನ್ನು ಹಿಂಡಬಹುದು. ಎಮೋಷನಲ್ ಡಿಸಿಷನ್ ತಗೋಬೇಡಿ. ಹಣಕಾಸನ್ನು ಸಾಲದ ರೂಪದಲ್ಲಿ ಕೊಟ್ಟು ಅವರು ಕೊಡದೆ ನೀವೇ ಆ ಸಾಲವನ್ನು ತೀರಿಸುವಂಥ ಸಂದರ್ಭ ಬರಬಹುದು. ಈ ರಾಶಿಯವರಿಗೆ ರೆಮಿಡಿ ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಪ್ರತಿ ಮಂಗಳವಾರ ಹೋಗಿ 1/2 ಲೀಟರ್ ಹಾಲನ್ನು ತಿಂಗಳಿಗೆ ಒಂದ್ಸಲ ಕೊಡಬಹುದು. ಈಶ್ವರನ ದೇವಾಲಯಕ್ಕೆ ಸೋಮವಾರ ಹೋಗಿ ಬಿಲ್ವ ಪತ್ರದ ದಳವನ್ನು ಅರ್ಪಿಸಬೇಕು. ಶಿವಲಿಂಗಕ್ಕೆ ವಾಪಸ್ ತಗೋಬೇಡಿ, ಶಿವನಿಗೆ ಅರ್ಪಣೆ ಮಾಡಿ ಅಲ್ಲೇ ಓಂ ನಮಃ ಶಿವಾಯ ಅಂತ 108 ಸಲ ಹೇಳ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೊರಡೋಗುವಾಗ ಈ ರಾಶಿಯವರು ಪ್ರತಿದಿನ ಒಂದು ಹಣೆಗೆ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಮೈಗೆ ಈ ಕೇಸರ ಸಿಂಧೂರದ ಪುಡಿಯನ್ನು ಹಚ್ತಾರಲ್ಲ, ನೀವು ಒಂದು 20-30 ರೂಪಾಯಿದ್ದು ಕೇಸರಿ ಪುಡಿಯನ್ನು ಆಂಜನೇಯನ ಪಾದಕ್ಕೆ ಹಾಕಿಸಿ ಅದರಿಂದ ವಾಪಸ್ ತಂದಿಟ್ಕೊಳ್ಳಿ. ಪ್ರತಿದಿನ ಅದನ್ನು ಹಣೆಗಿಟ್ಕೊಂಡು ಹೊರಡೋದ್ರಿಂದ ಶತ್ರುನಾಶ ಆಗುತ್ತೆ. ಹೋದ ಕೆಲಸದಲ್ಲಿ ವಿಜಯ ಸಿಗುತ್ತೆ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯವರ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಎಲ್ಲ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ರಿಲೇಟಿವ್ಸ್, ಫ್ರೆಂಡ್ಸ್ ನೆವರ್ಗೆ ಪ್ರಚಾರ ಮಾಡಿ. ಮತ್ತೆ ಇನ್ನೊಂದು ರಾಶಿಯ ವರ್ಷ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಭಗವಂತ ಅಲ್ಲಿಯವರೆಗೂ ಎಲ್ರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.